ಇನ್ನು ಕರ್ನಾಟಕ ಅಷ್ಟೇ ಅಲ್ಲ, ಮಹಾರಾಷ್ಟ್ರದಲ್ಲೂ ಕೂಡ ಮಳೆ ತನ್ನ ಆರ್ಭಟವನ್ನು ತೋರಿಸ್ತಾ ಇದೆ. ಮುಂಗಾರು ಹೇಗಿದೆ ಅಂತಂದ್ರೆ ಮುಂಬೈ ನಗರಿ ಜಲಮಯವಾಗಿ ಹೋಗ್ಬಿಟ್ಟಿದೆ. ಅಂಡರ್ಗ್ರೌಂಡಲ್ಲಿದ್ದಂಥ ಮೆಟ್ರೋದಲ್ಲಿ ನೀರು ನಿಂತ್ಕೊಂಡಿದೆ ಅಂತೆ. ನೋಡಿ ಸ್ಟೋರಿಯನ್ನ. ಮಹಾರಾಷ್ಟ್ರದಲ್ಲಿ ಕಂಡು ಕೇಳರಿಯದ ಮಳೆಯಬ್ಬರ, ವರ್ಣಾರ್ಭಟಕ್ಕೆ ಮುಳುಗಿದ ಮುಂಬೈ ಮಹಾನಗರಿ. ಮುಂಗಾರು ಮಳೆ ಎಂಟ್ರಿ ಆಗುತ್ತಲೇ ಅಬ್ಬರ ಶುರು ಮಾಡಿದೆ. ಆರಂಭದಲ್ಲೇ ಆರ್ಭಟಿಸ್ತಾ ಇರುವ ಮಳೆ ಮಹಾರಾಷ್ಟ್ರದಲ್ಲಿ ಧಾರಾಕಾರವಾಗಿ ಸುರಿತಿದೆ. ರಾಜಧಾನಿ ಮುಂಬೈ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಕಂಡು ಕೇಳರಿಯದ ಮಳೆ ಆಗ್ತಿದೆ. ಮುಂಬೈ, ರಾಯಗಢ, ರತ್ನಗಿರಿ ಮತ್ತು ಸಿಂಧುದುರ್ಗ ಜಿಲ್ಲೆಗಳಲ್ಲಿ ವರ್ಣ ಅಬ್ಬರಿಸುತ್ತಿದ್ದಾನೆ. ಜನಜೀವನ ಸಂಚಾರ ಅಸ್ತವ್ಯಸ್ತವಾಗಿದೆ. ಮುಂಗಾರು ಅಬ್ಬರಕ್ಕೆ ರಾಜಧಾನಿ ಮುಂಬೈ ಮಹಾನಗರಿ ಮುಳುಗಿ ಹೋಗಿದೆ. ಭಾರೀ ಮಳೆಯಿಂದ ಮುಂಬೈ ಜಲಮಯ. ಮುಂಬೈನ ಹಲವು ಪ್ರದೇಶಗಳಲ್ಲಿ ನೆರೆ ಸ್ಥಿತಿ. ಮಳೆಯಾರ್ಭಟಕ್ಕೆ ದೇಶದ ಹೆಬ್ಬಾಗಿಲು ವಾಣಿಜ್ಯ ನಗರಿ ಮುಂಬೈ ತತ್ತರಿಸಿ ಹೋಗಿದೆ. ನಗರದ ಹಲವು ಪ್ರದೇಶಗಳಲ್ಲಿ ಪ್ರವಾಹದ ಪರಿಸ್ಥಿತಿ ಎದುರಾಗಿದೆ. ರಸ್ತೆಗಳೆಲ್ಲ ನದಿಯಂತೆ ಭಾಸವಾಗ್ತಿದೆ. ಮಳೆಯಿಂದಾಗಿ ನೀರಿನಲ್ಲಿ ಕಾರುಗಳು ಕೊಚ್ಚಿ ಹೋಗ್ತಿವೆ. ಕುರ್ಲಾ, ವದ್ಯಾ ವಿಹಾರ್, ಸಿಯಾನ್, ದಾದರ್, ಪರೇಲ್ ಪ್ರದೇಶಗಳು ಮುಳುಗಡೆಯಾಗಿವೆ. ದಾದರ್ನ ಹಿಂದ್ ಮಾತಾ ಪ್ರದೇಶದಲ್ಲಿ ನೀರು ನಿಂತಿದೆ. ಮೊಣಕಾಲುದ್ದ ನೀರು ನಿಂತಿದ್ದು ಜನಜೀವನ ಅಸ್ತವ್ಯಸ್ತವಾಗ್ತಿದೆ. ರೈಲ್ವೆ ಹಳಿಗಳ ಮೇಲೆ ನೀರು ನಿಂತಿದೆ. ಭಾರೀ ಮಳೆಯಿಂದಾಗಿ ವಿಮಾನಗಳ ಸಂಚಾರದಲ್ಲೂ ವ್ಯತ್ಯಯ ಉಂಟಾಗಿದೆ. ವರ್ಲಿ ಮೆಟ್ರೋ ನಿಲ್ದಾಣದ ಅಂಡರ್ ಗ್ರೌಂಡ್ ಜಲಾವೃತ. 17 ದಿನ ಹಿಂದಷ್ಟೇ ಉದ್ಘಾಟನೆಗೊಂಡಿದ್ದ ನಿಲ್ದಾಣ. ವರ್ಲಿಯಲ್ಲಿನ ಅಂಡರ್ ಗ್ರೌಂಡ್ ಮೆಟ್ರೋ ನಿಲ್ದಾಣ ಕೆರೆಯಂತಾಗಿದೆ. ಮೆಟ್ರೋ ನಿಲ್ದಾಣದಲ್ಲಿ ಮಳೆ ನೀರು ಮೆಟ್ಟಿಲುಗಳ ಮೂಲಕ ಹರಿದು ಬರ್ತಿದೆ. ನಿಲ್ದಾಣದ ಸೀಲಿಂಗ್ನಿಂದ ನೀರು ಸೋರಿಕೆಯಾಗಿದೆ. ಪ್ಲಾಟ್ಫಾರ್ಮ್ ಸಂಪೂರ್ಣವಾಗಿ ಕೆಸರು ನೀರಿನಿಂದ ತುಂಬಿದೆ. 17 ದಿನ ಹಿಂದಷ್ಟೇ ಈ ಮೆಟ್ರೋ ನಿಲ್ದಾಣ ಉದ್ಘಾಟನೆಗೊಂಡಿತ್ತು. ಅವ್ಯವಸ್ಥೆ ಬಗ್ಗೆ ಎಕ್ಸ್ನಲ್ಲಿ ವಿಡಿಯೋ ಹಂಚಿಕೊಂಡು ನೆಟ್ಟಿಗರು ಕಿಡಿಕಾರಿದ್ದಾರೆ. ರಾಯಗಢ, ರತ್ನಗಿರಿ ಮತ್ತು ಸಿಂಧುದುರ್ಗ ಜಿಲ್ಲೆಯಲ್ಲಿ ಐಎಂಡಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದ್ದು, ಮುಂಬೈ, ಥಾಣೆ, ಪಾಲ್ಘರ್ ಮತ್ತು ಇತರೆ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಒಟ್ನಲ್ಲಿ ಮುಂಗಾರು ಆರಂಭದಲ್ಲೇ ಅಬ್ಬರಿಸಿ ಬೊಬ್ಬೆರಿತಾ ಇದ್ದು ಸಾಕಷ್ಟು ಅವಾಂತರಕ್ಕೆ ಕಾರಣವಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.